ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪರವಾಗಿ ಹಾಗೂ ಶಿವಶಕ್ತಿ ಪಿರಮಿಡ್ ಪರವಾಗಿ ಎಲ್ಲ ಧ್ಯಾನ ಮಿತ್ರರಿಗೆ ನಮ್ಮ ಆತ್ಮೀಯವಾದ ನಮಸ್ಕಾರಗಳು. ಶ್ರೀ ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ಈ ವಾರ ಶಿವಶಕ್ತಿ ಪಿರಮಿಡ್ನಲ್ಲಿ ನಡೆದಿರುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿದಿನ ಆನ್ಲೈನ್ನಲ್ಲಿ ಧ್ಯಾನ ತರಗತಿಗಳ ಕಾರ್ಯಕ್ರಮವಾದ ಧ್ಯಾನ 365ರಲ್ಲಿ 213ನೇ ಸೆಷನ್ ಯಶಸ್ವಿಯಾಗಿ ನಡೆಯಿತು. ಕಳೆದ ವಾರ ಸುಮಾರು 55 ಜನ ಬೆಂಗಳೂರು ಮತ್ತು ಕರ್ನಾಟಕದ ಇತರ ಭಾಗಗಳಿಂದ ಅನೇಕ ಧ್ಯಾನಿಗಳು ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನ ಮಾಡಿದರು. ಪಿರಮಿಡ್ನಲ್ಲಿ ಧ್ಯಾನದ ನಂತರ ಧ್ಯಾನಿಗಳು ಶ್ರೀ ಅಯ್ಯಪ್ಪ ಪಿಂಡಿಯವರನ್ನು ಭೇಟಿಯಾಗಿ ತಮ್ಮ ಆಧ್ಯಾತ್ಮಿಕ ಸಂದೇಹಗಳಿಗೆ ಉತ್ತರಗಳನ್ನು ಪಡೆದುಕೊಂಡರು. ನಂತರ ಪಿರಮಿಡ್ ಧ್ಯಾನಕ್ಕಾಗಿ ಬಂದ ಧ್ಯಾನ ಯೋಗಿಗಳಿಗೆ ಎಂದಿನಂತೆ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಸಹಾಯದಿಂದ ಅನ್ನದಾನ ನೀಡಲಾಯಿತು. ಮಾರ್ಚ್ 15ರಂದು ಅಯ್ಯಪ್ಪ ಪಿಂಡಿ ಅವರು ಆರಂಭಿಸಿದ ಇನ್ಯಾಂಗ್ 69 ಚಾಲೆಂಜ್ ಕಾರ್ಯಕ್ರಮವು 24 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಭಾಗವಹಿಸುವವರು ಧ್ಯಾನ 365 ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಪಿಂಡಿಯವರೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈ ವಾರ ಶಿವಶಕ್ತಿ ಪಿರಮಿಡ್ ಆವರಣದಲ್ಲಿ ನಡೆದ ಸೋಲ್ಫುಲ್ ಸ್ಯಾಟರ್ಡೇ ಕಾರ್ಯಕ್ರಮದಲ್ಲಿ ಸುಮಾರು 60 ಮಂದಿ ಭಾಗವಹಿಸಿದ್ದರು. ಈ ತರಗತಿಯಲ್ಲಿ ಶ್ರೀ ಅಯ್ಯಪ್ಪ ಪಿಂಡಿಯವರು ವೈಬ್ರೇಷನಲ್ ಮೆಡಿಸಿನ್ ಎನ್ನುವ ವಿಷಯದ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀಡಿದರು. ಶ್ರೀ ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನವನ್ನು ಅಭ್ಯಾಸ ಮಾಡಲು ನಾವು ನಿಮ್ಮೆಲ್ಲರನ್ನೂ ಆಹ್ವಾನಿಸುತ್ತಿದ್ದೇವೆ. ಧನ್ಯವಾದಗಳು.